ಕಾರಣ ಏನು ಅಂತ ಕೇಳಿದ್ರೆ, ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಿದೆ. ಜೆನ್ಸಿಯ ಮಕ್ಕಳು ಎಂಥದ್ದು ಇಲ್ಲ, ಜೆನ್ಸಿಯೂ ಇಲ್ಲ, ಯಾವುದಿಲ್ಲ. ಹಲಸಿನ ಮರದಲ್ಲಿ ಹಲಸಿನ ಹಣ್ಣೆ ಬಿಡ್ತಾ ಉಂಟು. ಜೆನ್ಸಿ ಅಂತ ಮಾವಿನ ಮರದಲ್ಲಿ ಹಲಸಿನ ಹಣ್ಣು, ಹಲಸಿನ ಮರದಲ್ಲಿ ಮಾವಿನ ಹಣ್ಣು ಬಿಡುತ್ತಿಲ್ಲ. ನಾವು ಅವರನ್ನು ಜೆನ್ಸಿ ಅಂತ ಕೊಟ್ಟಿದ್ದೇವೆ. ಏನೂ ಇಲ್ಲ. ಇದಕ್ಕೆ ಮೇಜರ್ ರೀಸನ್ ಏನು ಗೊತ್ತಾ? ಓಪನ್ ಆಗಿ ಹೇಳ್ತಾ ಇದ್ದೇನೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಇವತ್ತಿನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮಾರ್ಕ್ಸ್ ಕೊಡ್ತದೆ. ಒಂದು ಕ್ವಶನ್ ಕೇಳ್ತೇನೆ, ಒಂದು ದನ, ಒಂದು ಹಸು, ನಿಮ್ಮಲ್ಲಿ ಗೋಶಾಲೆ ಇದೆ, ಚಂದ ಇದೆ, ಒಂದು ಗೀರ್ ದನ ಅಥವಾ ಒಂದು ಮಲೆನಾಡ ಗಿಡ್ಡ ದನಕ್ಕೆ ಎಷ್ಟು ಕಾಲು ಅನ್ನೋದು ಒಂದು 4 ಮಾರ್ಕಿನ ಪ್ರಶ್ನೆ ಅಂತ ಇಟ್ಟುಕೊಳ್ಳಿ. ಒಂದು ಇಮ್ಯಾಜಿನೇಷನ್. ಎಷ್ಟು ಕಾಲು ದನಕ್ಕೆ? 4 ಬರ್ದವನಿಗೆ 10ಕ್ಕೆ 10 ಕೊಡಬೇಕು, ಅಥವಾ 4ಕ್ಕೆ 4 ಕೊಡಬೇಕು. ಅವ 3 ಕಾಲು ಅಂತ ಬರ್ದ, ಸರಿಯಾ? 3ನ ಕಾಲಿನ ದನ ಇರ್ತದ? ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಳ್ತಾನೆ 3 ಬರ್ದಿದ್ದಾನಲ್ಲ, 3 ಮಾರ್ಕ್ಸ್ ಕೊಡಿ ಅಂತ. ಅವ 2 ಅಂತ ಬರೀತಾನೆ, ದನಕ್ಕೆ 2 ಕಾಲು ಅಂತ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಳ್ತಾನೆ 2 ಉಂಟಲ್ಲ, 2 ಮಾರ್ಕ್ಸ್ ಕೊಡಿ. 1 ಕಾಲು ಅಂತ ಬರೀತಾನೆ, 1 ಕಾಲಿನ ದನ ಇರ್ತದ, ಅವನಿಗೆ 1 ಮಾರ್ಕ್ಸ್ ಅಂತ. 3 ತಪ್ಪು ಉತ್ತರಗಳಿಗೆ 1, 2, 3 ಮಾರ್ಕ್ಸ್ ಸಿಗ್ತದೆ. ನಮ್ಮ ಕಾಲದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಗಿತ್ತು ಗೊತ್ತಾ? 4 ಕಾಲು ಅಂತ ಬರ್ದವನಿಗೆ 4, 3, 2, 1 ಬರ್ದವನಿಗೆ 0. ಅದು ತಪ್ಪು ಉತ್ತರ ಅಷ್ಟೇ. ಇವತ್ತಿನ ನೀವೆಲ್ಲ ಇದ್ದೀರಲ್ಲ, ತುಂಬ ಮಾರ್ಕ್ಸ್ ಬರ್ತದೆ ಅಂತ ಹೆಮ್ಮೆ ಪಡಬೇಡಿ. ಇದು ನಿಮ್ಮ ಮಾರ್ಕ್ಸ್, ನೀವು ತೆಕ್ಕೊಂಡದ್ದಲ್ಲ, ಮಾರ್ಕ್ಸ್ ಕೊಟ್ಟದ್ದು. ತುಂಬ ಕಟು ಅನಿಸ್ಬೋದು, ನಾನು ಹೇಳಿದ್ದು ಸ್ವಲ್ಪ ಹಾರ್ಷ್ ಅನಿಸ್ಬೋದು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ, ಶಿಕ್ಷಣದ ಉದ್ದೇಶವೇ ಮಾರ್ಕ್ಸ್ ಮೇನಿಯಾ. ನಾವು ಮಾರ್ಕ್ಸ್ ತಗೊಳ್ಳೋದೇ ನಮ್ಮ ಇಡೀ ಬದುಕಿನ ಉದ್ದೇಶ ಅನ್ನುವ ಲೆಕ್ಕದಲ್ಲಿ ನಾವಿದ್ದೇವೆ. ಅದಲ್ಲ, ಮಾರ್ಕ್ಸ್ ತಗೊಳ್ಳೋದೇ ಉದ್ದೇಶ ಹೌದಾದರೆ. ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓರಿಯೆಂಟೇಷನ್ ಮಾತಾಡುವಾಗ ಒಂದು ಇಂಜಿನಿಯರಿಂಗ್ ಮಕ್ಕಳಿಗೆ ಕೇಳಿದ ಮಾತನ್ನು ಇಲ್ಲಿ ಹೇಳ್ತೇನೆ. ನಿಮ್ಮ ಲೈಫಿನ ಉದ್ದೇಶ ಏನು ಅಂತ. ಮೆಜಾರಿಟಿ CSIS ಮಕ್ಕಳು, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್. ಆ ಮಕ್ಕಳೆಲ್ಲ ಕೊಟ್ಟ ಉತ್ತರ ಏನು ಗೊತ್ತಾ? ನೀವೆಲ್ಲ ಕೊಡೋ ಉತ್ತರ, ನಿಮ್ಮ ಹತ್ರ ಕೇಳಿದ್ರು ನೀವು ಅದನ್ನೇ ಹೇಳ್ತೀರಿ. ನಾನೊಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಒಳ್ಳೆ ಸಂಬಳ ಬರಬೇಕು, ಅಮೆರಿಕಕ್ಕೆ ಹೋಗಬೇಕು, ಸೆಟ್ಲ್ ಆಗಬೇಕು, ದೊಡ್ಡ ವಿಲ್ಲ ತಗೊಳ್ಬೇಕು, ದೊಡ್ಡ ಫ್ಯಾನ್ಸಿ ಕಾರ್ ತಗೊಳ್ಬೇಕು, ವರ್ಷದಲ್ಲಿ 2 ಇಂಟರ್ನ್ಯಾಷನಲ್ ಟ್ರಿಪ್ಪು, ಮತ್ತು ಲೈಫ್ ಎಂಜಾಯ್ ಮಾಡೋದು, ಇದಿಷ್ಟು ನನ್ನ ಗೋಲು ಅಂತ ಹೇಳಿದರು. ಬಹುತೇಕ ಮಕ್ಕಳು ಹೇಳಿದ ವಿಷಯ ಇದೆ. ಅದಷ್ಟು ಕೇಳಿದ ಮೇಲೆ ನಾನೊಂದು ಪ್ರಶ್ನೆ ವಾಪಸ್ ಕೇಳಿದೆ ಅವರಿಗೆ. ಕೇಳಿದ ಪ್ರಶ್ನೆ ಏನು ಅಂದರೆ, ನಿಮಗೊಂದು ಒಳ್ಳೆ ಕೆಲಸ ಸಿಕ್ಕಿ, ಫ್ಯಾನ್ಸಿ ಸ್ಯಾಲ್ರಿ ಸಿಕ್ಕಿ, ಒಂದು ಲಕ್ಸುರಿಯಸ್ ವಿಲ್ಲಾ ಸಿಕ್ಕಿ, ಒಂದು ಎಕ್ಸ್ಟ್ರಾರ್ಡಿನರಿ ಹೈಲಿ ಬ್ರ್ಯಾಂಡೆಡ್ ಹೈ ಪ್ರೊಫೈಲ್ ಕಾರ್ ಸಿಕ್ಕಿ, ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಹೋಗ್ಲಿಕ್ಕೆ ಆಯಿತು ಅಂತಾದರೆ ಆತ್ಮಹತ್ಯೆ ಮಾಡಿಕೊಳ್ತೀರಾ ಅಂತ. ಮುಗೀತಲ್ಲ ಜೀವನದ ಗುರಿ. ಮತ್ತೆ ಬದುಕಿ ಪ್ರಯೋಜನ ಇಲ್ಲಲ್ಲ, ಜೀವನದ ಉದ್ದೇಶ ಅದೇ ಅಲ್ವಾ? ಮತ್ತೆ ಯಾಕೆ ಬದುಕ್ತೀರಾ? ಆತ್ಮಹತ್ಯೆ ಮಾಡಿಕೊಳ್ತೀರಾ? ಇಲ್ಲ. ಹಾಗಾದರೆ ಜೀವನದ ಗುರಿ ಏನು? ಗೊತ್ತೇ ಇಲ್ಲ ನಮಗೆ. ನಮ್ಮ ಇಡೀ ಶಿಕ್ಷಣ ಪದ್ಧತಿ, ಭಾರತೀಯ ಶಿಕ್ಷಣ ಪದ್ಧತಿ ನಮಗೆ ಕಲಿಸ್ತಾ ಇದ್ದದ್ದೇನು ಅಂತ ಕೇಳಿದರೆ, ಪ್ರಕೃತಿ, ನಾವು ಪ್ರಕೃತಿಯಲ್ಲಿ ಒಂದಾಗಬೇಕು ಅಂತ. ಆ ಪ್ರಾಕೃತಿಕ ತತ್ವಗಳನ್ನೇ ತತ್ವ, ದರ್ಶನ, ತತ್ವಶಾಸ್ತ್ರ, ಫಿಲಾಸಫಿ ಅಂತ ನಾವು ಈಗ ಏನು ಹೇಳ್ತೇವೆ ಅದನ್ನಾಗಿಸಿದ್ರು. ತುಂಬ ಸಿಂಪಲ್ ಆಗಿ, ಮಳೆ ಬಂತು ಈಗ ಪ್ರಾರಂಭದಲ್ಲಿ, ಶೀಟ್ ಮಾಡಿದ ಮೇಲೆ ಮಳೆ ಬಿತ್ತು, ಆ ನೀರೆಲ್ಲ ಕೆಳಗೆ ಬಂತು. ಯಾಕೆ? ಮೇಲೆ ಹೋಗಬೇಕಿತ್ತಲ್ಲ. ಜೆನ್ಸಿ ಕಾಲದ ಮಳೆ ಅಲ್ವಾ, ಮೇಲೆ ಹೋಗ್ಬೇಕಿತ್ತಲ್ಲ, ಯಾಕೆ ಕೆಳಗೆ ಬಂತು? ಬೀಳುವ ಪ್ರತಿಯೊಂದು ಬಿಂದು ನೀರಿಗೂ ಲಕ್ಷ್ಯ ಸಿಂಧುವೆ, ಅಂದರೆ ಸಮುದ್ರವೇ, ಅದು ಹರಿದೇ ಹೋಗಬೇಕು, ಅದರ ಗುಣ. ದೀಪ ಹಚ್ಚುತ್ತೇವೆ ನಾವು, ಹಚ್ಚಿದ ದೀಪ ಜೆನ್ಸಿ ಅಲ್ವಾ, ದೀಪ ಕೆಳಗೆ ಉರಿಬೇಕಲ್ಲ, ಉರಿತದ? ಮೇಲೆ ಉರಿತದೆ. ಯಾಕೆ? ಪ್ರತಿಯೊಂದು ದೀಪ, ಅಗ್ನಿಯ ತತ್ವ ಸೂರ್ಯ, ಮೇಲೆ ಹೋಗಬೇಕು. ಯಾವ ಕಾಲದಲ್ಲಿಯೂ ಬದಲಾಗುವುದಿಲ್ಲ. ಪ್ರಕೃತಿ, ಅದು ಮನುಷ್ಯ. ಹೀಗಾದ್ರೆ ಈ ಮನುಷ್ಯ ಏನಾಗಬೇಕು? ಹಾಗಾದ್ರೆ ಕೊನೆಯಲ್ಲಿ ಮನುಷ್ಯ, ಈ ಆತ್ಮ ಪರಮಾತ್ಮನೊಂದಿಗೆ ಸೇರಲೇಬೇಕು. ಅದಕ್ಕೆ ನೀವು ಯಾವ ಹೆಸರನ್ನು ಬೇಕಾದರೂ ಕರೀರಿ. ಜೀಸಸ್ ಅಂತ ಕರೀತೀರೋ, ಅಲ್ಲಾಹು ಅಂತ ಕರೀತೀರೋ, ಅಥವಾ ನಾವು ಆರಾಧಿಸೋ ಯಾವ ದೇವರ ಹೆಸರು ಹೇಳ್ತೀರೋ, ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಫೈನಲಿ ಈ ಮನುಷ್ಯ ಪ್ರಕೃತಿಗೆ ಹೋಗಬೇಕು. ಒಂದೋ ಸುಡ್ತಾರೆ, ಇಲ್ಲ ಹುಗಿತಾರೆ, ಎರಡೇ ಆಗೋದು. ಇಲ್ಲ ಮೂರನೇದು, ಪ್ರಾಣಿ ಪಕ್ಷಿಗಳು ತಿಂತದೆ, ತಿಂದ್ರೂ ಅದೇ ಆಗೋದು. ಇಡೀ ಇದರಲ್ಲಿ ನಮ್ಮ ಬದುಕಿನ ಲಕ್ಷ್ಯ ಏನು ಅಂತ ಕೇಳಿದ್ರೆ, ಪ್ರಕೃತಿಯೊಟ್ಟಿಗೆ ಪುನಃ ಪ್ರಕೃತಿ ಆಗೋದು. ಪ್ರಕೃತಿಯಿಂದ ಬಂದು ಪ್ರಕೃತಿಗೆ ಹೋಗುತ್ತೇವೆ. ಸೆಲ್ಫ್ ರಿಯಲೈಸೇಷನ್ ಅನ್ನುವುದೇ ಇಡೀ ಶಿಕ್ಷಣದ ದೊಡ್ಡ ವ್ಯವಸ್ಥೆ. 30 ವರ್ಷ ಸಂಶೋಧನೆ ಮಾಡಿದ ಮಾಸ್ಲೋ ನೀಡ್ ಹೈರಾರ್ಕಿ ಥಿಯರಿಯನ್ನು ಕೊಟ್ಟ. ಕಾಮರ್ಸ್ ಪಾಠ ಮಾಡುವವರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಂತ ಬಹಳ ದೊಡ್ಡ ಥಿಯರಿ. 30 ವರ್ಷ ಅಧ್ಯಯನ ಮಾಡಿದ, ಸಂಶೋಧನೆ ಮಾಡಿದ, ರಿಸರ್ಚ್ ಮಾಡಿ ಕೊಟ್ಟ. ಅವ 30 ವರ್ಷ ರಿಸರ್ಚ್ ಮಾಡೋದಕ್ಕಿಂತ 3 ತಿಂಗಳು ಭಾರತಕ್ಕೆ ಬರ್ತಿದ್ರೆ ಅದನ್ನು ಆಗಲೇ ಕೊಡ್ಬೋದಿತ್ತು. ಬರಲಿಲ್ಲ ಅವನು. ಅಲ್ಲಿ ಅಮೆರಿಕದಲ್ಲಿ ಸೋಷಿಯಲ್ ಸೈಂಟಿಸ್ಟ್, ಅವನು ಸೋಷಿಯಲಿಸ್ಟು, ಮಾಡಿದ ಇಡೀ ಸಂಶೋಧನೆಯನ್ನು ಮಾಡಿ ಕೊಟ್ಟ. ಮನುಷ್ಯನ ಬದುಕಿಗೆ 5 ಲಕ್ಷ್ಯಗಳು ಅಂತ, ಮೋಟಿವೇಶನ್, ಹೈರಾರ್ಕಿ ಆಫ್ ಮೋಟಿವೇಶನ್ ಅಂತ, ಮನುಷ್ಯನ ಬದುಕಿನ ಲಕ್ಷ್ಯಗಳ 5 ಮೆಟ್ಟಿಲುಗಳು ಅಂತ ಕೊಟ್ಟದ್ದೇನು? ಮೊದಲನೇದು